ವೇದಾಂತ ಸಂವತ್ಸರ ಶ್ರೀ ಗಣೇಶ ಶಾರದಾ ಸದ್ಗುರು ದೇವತಾಭ್ಯೋ ನಮೋ ನಮಃ. ಓಂ ಸರ್ವಾತ್ಮಕಾಯ ವೇದಾಂತ ಭಾಸ್ಕರಾಯ ನಮಃ. ಈಶಾವಾಸ್ಯಮಿದಂ ಸರ್ವಂ ನೇಹನಾ ನಾಸ್ತಿ ಕಿಂಚನ ಸತ್ಯಂ ಸತ್ಯಂ ಪುನಃ ಸತ್ಯಂ ಪ್ರಾಹ ವೇದಾಂತ ಭಾಸ್ಕರಃ. ಈ ವಿಶ್ವವೆಲ್ಲವೂ ಪರಮಾತ್ಮನೇ ಆಗಿದೆ. ಈ ಪರಮಾತ್ಮನಲ್ಲಿ ಭೇದವೆಂಬುದು ಕಿಂಚಿತ್ತೂ ಇರುವುದಿಲ್ಲ. ಇದು ಸತ್ಯ, ಇದು ಪರಮಸತ್ಯ. ಜನವರಿ 1. ವಿಶ್ವವೆಲ್ಲವೂ ಪರಮಾತ್ಮನೇ. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್. ಈಶಾವಾಸ್ಯೋಪನಿಷತ್ 1. ಈ ಜಗತ್ತಿನಲ್ಲಿ ಇರುವುದೆಲ್ಲವೂ ಪರಮಾತ್ಮನೆಂದೇ ತಿಳಿಯಬೇಕು. ಸಕಲ ಶಾಸ್ತ್ರಗಳ ಸಾರವೇ ವೇದಗಳು. ವೇದಗಳು ಜ್ಞಾನಸಾಗರ. ಪ್ರಪಂಚದ ಸರ್ವಧರ್ಮ ಗ್ರಂಥಗಳಿಗೂ ಸಕಲ ಶಾಸ್ತ್ರಗಳ ಸಾರವೇ ವೇದಗಳು. ವೇದಗಳು ಜ್ಞಾನಸಾಗರ. ಪ್ರಪಂಚದ ಸಕಲ ಧರ್ಮ ಗ್ರಂಥಗಳಿಗೂ ಮೂಲವಾದವುಗಳೇ ವೇದಗಳು. ವೇದಗಳ ಸಾರವೇ ವೇದಾಂತ. ವೇದಗಳ ತಾತ್ಪರ್ಯವೇ ವೇದಾಂತ. ವೇದಗಳ ಹೃದಯವೇ ವೇದಾಂತ. ವೇದಗಳ ಗುರಿಯೇ ವೇದಾಂತ. ವೇದಾಂತಗಳಿಗೆ ಮತ್ತೊಂದು ಹೆಸರು ಉಪನಿಷತ್ತು ಎಂದು. ಪ್ರಧಾನವಾದ ಪ್ರಾಮಾಣಿಕವಾದ 14 ಉಪನಿಷತ್ತುಗಳ ಪೈಕಿ ಪ್ರಪ್ರಥಮ ಸ್ಥಾನವನ್ನು ಗಳಿಸಿರುವ ಉಪನಿಷತ್ತು ಎಂದರೆ ಈಶಾವಾಸ್ಯ. ಈ ಉಪನಿಷತ್ತಿನ ಪ್ರಪ್ರಥಮ ಮಂತ್ರವೇ ಇದು. ಈ ವಿಶ್ವವೆಲ್ಲವೂ ಪರಬ್ರಹ್ಮ ಸ್ವರೂಪವೇ ಆಗಿರುತ್ತದೆ. ಅವಿದ್ಯಾಕಲ್ಪಿತವಾದ ನಾಮರೂಪಗಳೆಂಬ ಉಪಾಧಿಗಳಿಂದ ನಮಗೆ ಈ ಪ್ರಪಂಚದಲ್ಲಿ ಭೇದಗಳು, ತಾರತಮ್ಯಗಳು, ಉಚ್ಚ ನೀಚ ಪದಾರ್ಥಗಳು ತೋರುತ್ತಿವೆ. ಇದು ಸತ್ಯವಲ್ಲ. ಭೇದಗಳು ಸತ್ಯವಾಗಿರುವಂತೆ ತೋರಿದರೂ ಇದಾವುದು ಪರಮಾರ್ಥವಲ್ಲ. ಒಂದೇ ಮಹಾಕಾಶವು ಭಿನ್ನ ಭಿನ್ನ ಉಪಾಧಿಗಳಿಂದ ಎಷ್ಟೇ ಭಿನ್ನ ಭಿನ್ನವಾಗಿ ತೋರುತ್ತಿದ್ದರೋ ಅದೆಲ್ಲವೂ ಆ ಮಹಾಕಾಶವೇ ಆಗಿರುವಂತೆ ಈ ವಿಶ್ವವೆಲ್ಲವೂ ಪೂರ್ಣವಾದ ಪರಬ್ರಹ್ಮವೇ ಆಗಿರುತ್ತದೆ. ಸಕಲ ವೇದಾಂತಗಳ ಸಾರವಿದು. ಓಂ ಶಾಂತಿ ಶಾಂತಿ ಶಾಂತಿ.